ಮೂಲತಃ ಬೋವಿಗಳಿಲ್ಲದ ಸಹೋದರ ಸಮಾಜದವರಾದ ಬೋವಿ ನಿಗಮದ ಮಾಜಿ ಅಧ್ಯಕ್ಷರಾದ ಸೀತಾರಾಮ್ ಅವರು ಬೋವಿ ಸಮಾಜದ ಹೆಸರಿನಲ್ಲಿ ಅಧಿಕಾರ ಅನುಭವಿಸಿದ್ದಾರೆ. ಅದು ಸಂವಿಧಾನ ಅವರಿಗೆ ಕೊಟ್ಟ ಮೂಲಭೂತ ಹಕ್ಕು. ಅದನ್ನು ಮೂಲತಃ ಮೇಣೆ ಹೊರುವ ಬೋವಿಗಳಾದ ನಾವು ಪ್ರಶ್ನಿಸುವ ಪ್ರಯತ್ನವನ್ನ ಮಾಡೋದಿಲ್ಲ ಎಂದು ಕಾರ್ಯಾಧ್ಯಕ್ಷ ಹುಚ್ಚಪ್ಪ ಬೋವಿ ಆಗ್ರಹಿಸಿದ್ದಾರೆ. ಪ್ರಸ್ತುತ ಸೀತಾರಾಮ್ ಅವರು ಸನ್ಮಾನ್ಯ ಉಗ್ರಪ್ಪನವರ ವಿಶೇಷ ಸದನ ಸಮಿತಿ ನೀಡಿರುವ ವರದಿಯ ಸತ್ಯಾಂಶಗಳನ್ನು ಅರಿತುಕೊಳ್ಳದೆ ಎರಡು ಪ್ರಮುಖ ಸಮುದಾಯಗಳ ಮಧ್ಯೆ ಕಂದಕಗಳನ್ನು ಸೃಷ್ಟಿ ಮಾಡಲು ಮುಂದಾಗುತ್ತಿರುವುದು, ಸಂಘರ್ಷದ ಹಾದಿಗೆ ನಾಂದಿ ಹಾಡುವ ಪ್ರಯತ್ನ ಮಾಡುತ್ತಿರುವುದು ಮೇಲ್ನೋಟಕ್ಕೆ ಸಾಕ್ಷಿಯಾಗಿದೆ. ಉಗ್ರಪ್ಪನವರು ಬೋವಿ ಹಾಗೂ ವಡ್ಡರ ಸಮಾಜದಲ್ಲಿರುವ ಭಿನ್ನತೆಗಳನ್ನು ಪರಿಶೀಲಿಸಿ ಎರಡೂ ಸಮಾಜಕ್ಕೆ ಆಗುತ್ತಿರುವ ತೊಂದರೆ ನಿವಾರಿಸುವ ಪ್ರಯತ್ನವನ್ನ ತಮ್ಮ ವರದಿಯಲ್ಲಿ ವಿವರಿಸಿದ್ದಾರೆ ಹೊರತು ಯಾವುದೇ ಸಮಾಜದ ವಿರುದ್ಧ ವರದಿಯಲ್ಲಿ ತಮ್ಮ ಅಭಿಪ್ರಾಯವನ್ನ ದಾಖಲಿಸಿಲ್ಲ ಎಂಬುದನ್ನು ಶ್ರೀಯುತ ಸೀತಾರಾಮ್ ಅವರು ಅರಿತುಕೊಳ್ಳಬೇಕು. ಜೊತೆಗೆ 1946ರಲ್ಲಿ ವಡ್ಡರ ಸಮುದಾಯದವರು ಸಮಾವೇಶ ನಡೆಸಿ ಮೈಸೂರು ಮಹಾರಾಜರಿಗೆ ಸಲ್ಲಿಸಿರುವ ಮನವಿಯಲ್ಲಿ ತಿಳಿಸಿದಂತೆ ವಡ್ಡರ ಸಮುದಾಯವನ್ನ ಮುಂದಿನ ದಿನಗಳಲ್ಲಿ ವಡ್ಡರ ಬದಲಾಗಿ ಬೋಯಿ ಎಂದು ಜಾತಿಯನ್ನ ಬದಲಾಯಿಸಿಕೊಂಡಿದ್ದನ್ನು ಸೀತಾರಾಮ್ ಅವರು ನೆನಪಿಸಿಕೊಳ್ಳಬೇಕು. ಇದಕ್ಕಿಂತ ಮೊದಲು ಇತಿಹಾಸದ ಪುಟಗಳನ್ನು ತೆರೆದು ನೋಡಿ ಬೋವಿ ಜನಾಂಗದ ಅಸ್ತಿತ್ವ ಏನಿತ್ತೆಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. 1950ರಲ್ಲಿ ಕುಲಶಾಸ್ತ್ರೀಯ ಅಧ್ಯಯನದ ಪ್ರಕಾರ ಮೇಣೆ ಹೊರುವ ಬೋವಿಗಳು ಪರಿಶಿಷ್ಟ ಜಾತಿಯಲ್ಲಿದ್ದಾರೆ ಎಂಬುದನ್ನು ಅರಿತುಕೊಳ್ಳಬೇಕು. 2002ರಲ್ಲಿ ಬೋವಿ ಸಮಾನಾಂತರ ಪದಗಳನ್ನಾಗಿ ವಡ, ವಡ್ಡೆ, ವಡ್ಡರ ಜನಾಂಗಗಳನ್ನು ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಅದಕ್ಕೂ ಮುನ್ನ ಓಡ, ವಡ್ಡೆ, ವಡ್ಡರ, ಗಿರಣಿ ವಡ್ಡರ, ಮಣ್ಣು ವಡ್ಡರ, ತಡಗು ವಡ್ಡರ ಜಾತಿಗಳು ಕ್ಯಾಟಗರಿ 1 ರಲ್ಲಿ ಇದ್ದವು ಎಂಬುದನ್ನು ತಿಳಿಯಬೇಕು. ಇನ್ನೊಂದು ವಿಷಯ, ವಡ್ಡರ ಜಾತಿ ಕುರಿತಾಗಿ ಇದುವರೆಗೂ ಕುಲಶಾಸ್ತ್ರೀಯ ಅಧ್ಯಯನಗಳು ನಡೆದ ಉದಾಹರಣೆಗಳಿಲ್ಲ. ಒಂದು ವೇಳೆ ಕುಲಶಾಸ್ತ್ರೀಯ ಅಧ್ಯಯನದ ವರದಿ ಏನಾದರೂ ತಮ್ಮಲ್ಲಿದ್ದರೆ ಮೂಲ ಬೋವಿಗಳಾರು ಎಂಬುದನ್ನು ತಿಳಿದುಕೊಳ್ಳುವ ಅಥವಾ ತಿಳಿಸುವ ಪ್ರಯತ್ನ ಮಾಡಬೇಕೇ ವಿನಃ ಸಮಾಜದಲ್ಲಿ ಸಂಘರ್ಷಗಳನ್ನು ಸೃಷ್ಟಿ ಮಾಡುವುದನ್ನು ಬಿಟ್ಟು ಒಂದಾಗಿ ಬಾಳುವ ಮೂಲಕ ಸಂವಿಧಾನ ನೀಡಿರುವ ಪರಿಶಿಷ್ಟ ಸೌಲಭ್ಯಕ್ಕೆ ಅಡ್ಡಿಪಡಿಸುವುದನ್ನು ಬಿಡಬೇಕು. 1972ರಿಂದ ಇಲ್ಲಿವರೆಗೆ ಸರ್ವೋಚ್ಚ ನ್ಯಾಯಾಲಯ ಬಸವಲಿಂಗಪ್ಪ ವರ್ಸಸ್ ಮುನಿ ಚಿನ್ನಪ್ಪನವರ ವ್ಯಾಜ್ಯದಲ್ಲಿರುವ ತೀರ್ಪುಗಳನ್ನು ಅವಲೋಕಿಸಿಕೊಳ್ಳಿ. ಜೊತೆಗೆ ನಿಮಗೇನಾದರೂ ಆತ್ಮಸಾಕ್ಷಿ ಇದ್ದಲ್ಲಿ ಮತ್ತೊಮ್ಮೆ ಇತಿಹಾಸವನ್ನು ಅಧ್ಯಯನ ಮಾಡಿ ಮಾತನಾಡಿ. ನಿಮ್ಮ ಮಾತುಗಳು ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕಿಕೊಳ್ಳುವ ರೀತಿ ಇದ್ದು ಇನ್ನಾದರೂ ಸತ್ಯವನ್ನು ಅರಿತು ಮಾತನಾಡುವಂತೆ ಸೀತಾರಾಮನವರಲ್ಲಿ ವಿನಂತಿ ಮಾಡಿದ್ದಾರೆ. ಈ ವೇಳೆಯಲ್ಲಿ ಯಲ್ಲಪ್ಪ ಬೋವಿ, ಮಹಾಂತೇಶ್ ಬೋವಿ, ನಾಗಪ್ಪ ಬೋವಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಾಬಾಜಾನ್ ಶಿರ್ಕೋಳ, ಪ್ರಜಾಪವರ್ ಟಿವಿ, ನವಲಗುಂದ. ಸಮಾಜ ವಿದ್ಯೋದ್ದೇಶ ಕಲ್ಯಾಣ ಸಂಘ ಕಲಬುರಗಿ ಮತ್ತು ಬೆಂಗಳೂರು ವತಿಯಿಂದ ನಾವು ಎಲ್ಲ ಮಾಧ್ಯಮದ ಮೂಲಕ ಒಂದು ಸಂದೇಶವನ್ನು ತಿಳಿಸ್ಬೇಕಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೇವೆ. ಕಳೆದ ಕೆಲವು ದಿನಗಳಿಂದ ಮಾಜಿ ಬೋವಿ ನಿಗಮದ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸೀತಾರಾಮ್ರವರು ಮೂಲತಃ ಮೇನೆ ಹೊರುವ ಬೋವಿಗಳ ಕುರಿತಾಗಿ ಈ ಹಿಂದಿನ 2016ರಲ್ಲಿ ಶ್ರೀ ಉಗ್ರಪ್ಪನವರ ನೇತೃತ್ವದಲ್ಲಿ ಸರ್ಕಾರ ವಿಧಾನ ಪರಿಷತ್ನಲ್ಲಿ ವಿಶೇಷ ಸದನದ ವರದಿಯನ್ನು ರಚಿಸಲು ಸನ್ಮಾನ್ಯ ಉಗ್ರಪ್ಪನವರ ನೇತೃತ್ವವನ್ನು ವಹಿಸಿತ್ತು. ಅದರ ಪ್ರಕಾರವಾಗಿ ಸನ್ಮಾನ್ಯ ಶ್ರೀ ಉಗ್ರಪ್ಪನವರು ರಾಜ್ಯದ ಎಲ್ಲ ಭಾಗಗಳಲ್ಲಿ ಪ್ರವಾಸ ಮಾಡಿ ಮೂಲ ಬೋವಿ ಜನಾಂಗದವರಿಗೆ ಆಗುತ್ತಿರುವ ಅನ್ಯಾಯವನ್ನು ಪರಿಶೀಲನೆ ನಡೆಸಿ ವಡ್ಡರು ಹಾಗೂ ಬೋವಿಗಳ ನಡುವೆ ಇರುವ ಎರಡೂ ಜಾತಿಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವಂಥ ಕೆಲಸವನ್ನು ಸನ್ಮಾನ್ಯ ಶ್ರೀ ಉಗ್ರಪ್ಪನವರ ನೇತೃತ್ವದ ಸಮಿತಿ ಮಾಡಿದೆ. ವರದಿ ಮಾಡಿದ ನಂತರ 2017ರಲ್ಲಿ ಸನ್ಮಾನ್ಯ ಶ್ರೀ ಉಗ್ರಪ್ಪನವರು ಸರ್ಕಾರಕ್ಕೆ ತಮ್ಮ ವರದಿಯನ್ನು ಸಲ್ಲಿಸ್ತಾರೆ. ಸದರಿ ವರದಿಯಲ್ಲಿ ಬೋವಿಗಳಿಗೂ ಮತ್ತು ವಡ್ಡರ ಜನಾಂಗಕ್ಕೂ ಯಾವುದೇ ಸಾಮ್ಯತೆಗಳಿಲ್ಲ. ಬೋವಿ ಮತ್ತು ವಡ್ಡರ ಜನಾಂಗ ಎರಡೂ ಪ್ರತ್ಯೇಕ ಜಾತಿಗಳಿದ್ರು, ಎರಡೂ ಸ್ವತಂತ್ರ ಜಾತಿಗಳಾಗಿದ್ದಾವೆ ಅಂತ ಹೇಳಿ ವರದಿಯಲ್ಲಿ ಕೊಡ್ತಾರೆ. ಸ್ವತಂತ್ರ ಪೂರ್ವದಿಂದಲೂ ಕೂಡ ಯಾವತ್ತಿವು ಜಾತಿ ವ್ಯವಸ್ಥೆ ಬಂದಿದೆ ಅವಾಗಿಂದಲೂ ಕೂಡ ಬೋವಿ ಜನಾಂಗ ಬೇರೆ, ವಡ್ಡರ ಜನಾಂಗ ಬೇರೆ ಅನ್ನೋದನ್ನು ಇಡೀ ನಮ್ಮ ರಾಜ್ಯದ ಜನತೆ ಅಲ್ಲ, ಇಡೀ ದೇಶದ ಜನತೆಗೆ ಗೊತ್ತು.
1950ರಲ್ಲಿ ನಮ್ಮ ಮೂಲತಃ ಮೇನೆ ಹೊರವ ಭೋವಿ ಜನಾಂಗವನ್ನು ಅಂದಿನ ಮೈಸೂರು ಮಹಾರಾಜರು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಲು ಶಿಫಾರಸು ಮಾಡಿದ ನಂತರ ಭೋವಿ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಪರಿಶೀಲಿಸುವ ಉದ್ದೇಶದಿಂದ ಕಳೆದ 2016ರಲ್ಲಿ ಸರ್ಕಾರ ವಿಧಾನ ಪರಿಷತ್ತಿನಲ್ಲಿ ಶ್ರೀ ಉಗ್ರಪ್ಪನವರ ನೇತೃತ್ವದ 11 ಜನ ವಿಧಾನ ಪರಿಷತ್ ಸದಸ್ಯರ ಒಂದು ವಿಶೇಷ ಸದನ ಸಮಿತಿಯನ್ನು ಮಾಡಿ ಭೋವಿ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಅಧ್ಯಯನ ಮಾಡಲು ತಿಳಿಸಿತ್ತು. ಅದರ ಪ್ರಕಾರ ಸನ್ಮಾನ್ಯ ಉಗ್ರಪ್ಪನವರು 2017ರಲ್ಲಿ ಸರ್ಕಾರಕ್ಕೆ ವರದಿ ನೀಡಿ ಭೋವಿ ಜನಾಂಗಕ್ಕೂ ಒಡ್ಡರ ಜನಾಂಗಕ್ಕೂ ಸಾಮ್ಯತೆ ಇಲ್ಲ, ಭೋವಿ ಜನಾಂಗದ ಆಚಾರ ವಿಚಾರಗಳು ಬೇರೆ, ಒಡ್ಡರ ಜನಾಂಗದ ಆಚಾರ ವಿಚಾರಗಳು ಬೇರೆ, ಆದರೂ ಕೂಡ ಸಂವಿಧಾನಬದ್ಧವಾಗಿ ಎರಡೂ ಸಮಾಜಗಳು ಕೂಡ ಭೋವಿ ಆತು ಒಡ್ಡರ ಜನಾಂಗ ಎರಡೂ ಸಮಾಜ ಕೂಡ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯಲು ಅರ್ಹರಾಗಿದೆ ಅಂತ ಹೇಳಿ ವರದಿ ಕೊಟ್ಟಿರ್ತಾರೆ. ಈ ವರದಿಯನ್ನು ಪ್ರಶ್ನಿಸಿ ಭೋವಿ ಸಮಾಜದ ಮಾಜಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಸೀತಾರಾಮ್ ಅವರು ಶ್ರೀ ಉಗ್ರಪ್ಪನವರ ವರದಿಯನ್ನು ಸರಿಯಾಗಿ ಅಧ್ಯಯನ ಮಾಡದೆ ತಪ್ಪು ತಿಳುವಳಿಕೆಯಿಂದ ಸಮಾಜಕ್ಕೆ ಸುಳ್ಳು ಸಂದೇಶಗಳನ್ನು ಕೊಡ್ತಾ ಸಮಾಜದಲ್ಲಿ ಸಂಘರ್ಷವನ್ನು ಉಂಟು ಮಾಡುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆ ಹೇಳಿಕೆಯನ್ನು ನಾವು ಖಂಡಿಸ್ತಾ ಸನ್ಮಾನ್ಯ ಉಗ್ರಪ್ಪನವರ ವರದಿಯನ್ನು ತಾವು ಗಮನಿಸಿ ಓದ್ರಿ, ಸರಿಯಾಗಿ ತಿಳ್ಕೊಳ್ರಿ, ನಂತರ ಮಾತಾಡ್ರಿ, ಸಮಾಜದಲ್ಲಿ ಕಂದಕವನ್ನು ಸೃಷ್ಟಿ ಮಾಡುವಂಥ ಓಜಿಗೆ ಹೋಗಬೇಡ್ರಿ ಅಂಥೇಳಿ ಸನ್ಮಾನ್ಯ ಸೀತಾರಾಮ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಒಡ್ಡರ ಸಮಾಜ 1946ರಲ್ಲಿ ಒಡ್ಡರಿದ್ದನ್ನು BOYI ಭೋವಿ ಜನಾಂಗಕ್ಕೆ ನೀವು ಜಾತಿಯನ್ನು ಬದಲಾಯಿಸಿಕೊಂಡಿದ್ರೆ ಹೊರತು ನಾವು ಮೂಲತಃ BHOY ಇರೋರು ಮೂಲತಃ ಭೋವಿಗಳಾಗೇ ಇದ್ದೇವೆ, ನಿಮ್ಮ ಹಾಗೆ ನಾವು ಜಾತಿಯನ್ನು ಬದಲಾವಣೆ ಮಾಡಿಕೊಂಡಿಲ್ಲ. ಅದಕ್ಕೋಸ್ಕರ ಸಂವಿಧಾನಿಗೆ ನಮಗೂ ಕೊಟ್ಟಿದೆ, ನಿಮಗೂ ಕೊಟ್ಟಿದೆ, ಸಂವಿಧಾನಬದ್ಧವಾಗಿ ನಾವೆಲ್ಲ ಅನುಭವಿಸುವಂಥ ಪ್ರಯತ್ನ ಮಾಡೋಣ ಹೊರತು ಜಾತಿಗಳ ಮಧ್ಯೆ ಕಂತುಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಕ್ಕೆ ಸನ್ಮಾನ್ಯ ಸೀತಾರಾಮ್ ಅವರು ಹೋಗೋದು ಬೇಡ. ದಯವಿಟ್ಟು ಈ ಕುರಿತಾಗಿ ತಾವು ಆತ್ಮಾವಲೋಕನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದಾಗಿ ಬಾಳುವಂಥ ಒಂದು ವಿಚಾರ ಸಂದೇಶಗಳನ್ನು ತಾವು ಕೊಡ್ರಿ, ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡಬೇಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ.